ದರ್ಶನ್ ಪ್ರಕರಣದಲ್ಲಿ ಅವತ್ತು ಅಪರಾಧ ನಡೆದ ದಿನ ದರ್ಶನ್ ಅವರ ಕಾರ್ ಅಲ್ಲಿಂದ ಪಾಸ್ ಆಗ್ತಾ ಇರತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ. ಶೆಡ್ಗೆ ದರ್ಶನ್ ಹೋಗ್ತಾ ಇದ್ದ ಮತ್ತೊಂದು ಸಿಸಿಟಿವಿ ದೃಶ್ಯಗಳು ಲಭ್ಯ ಆಗಿದೆ. ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಇಟ್ಟಿದ್ರು ದರ್ಶನ್ ಅಂಡ್ ಗ್ಯಾಂಗ್. ಮಿಡ್ ನೈಟ್ ಅಲ್ಲಿ ಅಲ್ಲಿಗೆ ಹೋಗ್ತಾರೆ ದರ್ಶನ್ ಅವರು. ಪಬ್ಲಿಕ್ ಟಿವಿ ಬಳಿ ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದೆ. ಕಾಮಾಕ್ಷಿಪಾಳ್ಯ ಮರ್ಡರ್ ಅಂದರೆ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವತ್ತು ಘಟನೆ ನಡೆದಾಗ ಅಲ್ಲಿದ್ದರು ನೋಡಿ. ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅದೇ ದರ್ಶನ್ ಕಾರ್, ರೆಡ್ ಕಲರ್ ಜೀಪ್ ಹೋಗ್ತಾ ಇದೆಯಲ್ಲ, ಅದೇ ದರ್ಶನ್ ಕಾರ್. ಆ ಕಾರ್ನಲ್ಲಿ ಅವರು ಪಾಸ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಅಲ್ಲಿಗೆ ಬಂದಿದ್ರ, ಈಗ ಕೆಲವರು ವಾದ ಮಾಡ್ತಾರೆ ದರ್ಶನ್ ಅಲ್ಲಿಗೆ ಬಂದೇ ಇಲ್ಲ ಅಂತ. ನೋ, ಅವರು ಅವತ್ತು ಮಿಡ್ ನೈಟ್ ಅಲ್ಲಿಗೆ ಬಂದಿರತಕ್ಕಂಥದ್ದನ್ನು ಪುಷ್ಟೀಕರಿಸೋದಕ್ಕೆ ಈಗ ಅವರ ಕಾರ್ ಅಲ್ಲಿ ಪಾಸ್ ಆಗ್ತಾ ಇರೋ ದೃಶ್ಯ ಇದು ಎರಡನೇದು. ಹಾಗೆ ನೋಡಕ್ಕೆ ಹೋದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ನಾವು ನೋಡ್ತಾ ಇರೋ ದೃಶ್ಯಾವಳಿ ಏನಿದೆ, ಇದು ಎಲ್ಲಿ, ಯಾವ ಭಾಗದಲ್ಲಿ, ಅಂದರೆ ಇದು ಗೋಡೌನ್ ಒಳಗಡೆನಾ ಹೊರಗಡೆನಾ ಅಥವಾ ಗೋಡೌನ್ಗೆ ಹೋಗೋ ದಾರಿನಾ, ಎಲ್ಲಿ ದೃಶ್ಯಾವಳಿ ಇದು? ಅರವಿಂದ್, ಇದು ಶೆಡ್ಗೆ ಎಂಟ್ರಿ ಆಗುವಂತಹ ರಸ್ತೆಯಲ್ಲಿ ಆ ಒಂದು ಕಾರ್ ಪಾಸ್ ಆಗಿರುವಂತಹ ವಿಡಿಯೋ ಇದು ಎರಡನೇ ವಿಡಿಯೋ. ಈ ಪ್ರಕರಣದಲ್ಲಿ ದರ್ಶನ್ ಅವರು ಇದೇ ಕಾರ್ನಲ್ಲಿ ಹೋಗಿದ್ರು ಅನ್ನುವಂಥದ್ದಕ್ಕೆ ಇದು ಪುಷ್ಟಿಯನ್ನು ಕೊಡುವಂತಹ ವಿಡಿಯೋ ಇದು. 7 ಗಂಟೆ ಸುಮಾರಿಗೆ ಎಂಟ್ರಿಯನ್ನು ಆಗ್ತಾರೆ. ಕೇವಲ ಒಂದೇ ಒಂದು ನಿಮಿಷ ಮಾತ್ರ ಆ ಒಂದು ಶೆಡ್ಗೆ ಹೋಗುವಂತಹ ದಾರಿಗೆ ಹೋಗ್ತಾರೆ. ಮತ್ತೆ ಅಲ್ಲಿಂದ ವಾಪಸ್ ಆಗುವಂಥದ್ದು ಕೂಡ ಆಗುತ್ತೆ. ಬಹುಶಃ ಅಲ್ಲಿ ಜಾಸ್ತಿ ಹೊತ್ತು ಇರೋದಿಲ್ಲ, ಆದರೆ ಅದು ದರ್ಶನ್ದೇ ಜೀಪು ಅನ್ನುವಂಥದ್ದು ಸ್ಪಷ್ಟ. ಇದಕ್ಕಿಂತ ಮುಂಚಿತವಾಗಿ ಕೂಡ ಒಂದು ವಿಡಿಯೋ ಕೂಡ ಅಂದರೆ ಪೊಲೀಸರ ಕೈಗೆ ಸಿಕ್ಕಿತ್ತು ಶೆಡ್ಗೆ ಎಂಟ್ರಿ ಆಗುವಂಥದ್ದು. ಇದು ಎರಡನೇ ವಿಡಿಯೋ. ಅಂದರೆ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಶೆಡ್ಗೆ ಕರೆದುಕೊಂಡು ಬಂದಿರ್ತಾರೆ. 3 ಗಂಟೆಯಿಂದ ನಿರಂತರವಾಗಿ ಸಂಜೆ ತನಕಲೂ ಕೂಡ ಹಲ್ಲೆಯನ್ನು ಮಾಡಿರ್ತಾರೆ. 7 ಗಂಟೆಗೆ ದರ್ಶನ್ ಆ ಒಂದು ಶೆಡ್ಗೆ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಈ ವಿಡಿಯೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ನಂತರ ಕೇವಲ 1 ನಿಮಿಷಕ್ಕೆ ಅಲ್ಲಿಂದ ಮತ್ತೆ ಆ ಒಂದು ಕಾರ್ ವಾಪಸ್ಸಾಗಿ ಇದು ರಾಜಾಜಿನಗರ RR ನಗರ ಆ ಒಂದು ಪ್ರದೇಶಕ್ಕೆ ಹೋಗುವಂಥದ್ದು ಕೂಡ ಆಗುತ್ತೆ. ಸೊ ಆ ಮಧ್ಯದಲ್ಲಿ ಯಾವುದೆಲ್ಲ ರಸ್ತೆಗಳಿಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಆ ಒಂದು CCTVಗಳನ್ನು ಕೂಡ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಆ CCTV ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ 7 ಗಂಟೆಯ ಸುಮಾರಿಗೆ ದರ್ಶನ್ ಅವರು ಇದೇ ರಸ್ತೆಯ ಮೂಲಕವಾಗಿ ಶೆಡ್ನಿಂದ ಒಂದು 100-150 ಮೀಟರ್ ದೂರದಲ್ಲಿರುವಂತಹ ರಸ್ತೆಗೆ ಎಂಟ್ರಿಯನ್ನು ಪಡೆದುಕೊಳ್ತಾರೆ. ಆ ಒಂದು ವಿಡಿಯೋ ಇದೀಗ ಸ್ಪಷ್ಟವಾಗಿ ನಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಸೊ ಈ CCTVಯನ್ನು ಆಧಾರವಾಗಿ ಇಟ್ಟುಕೊಂಡು ಕೂಡ ಪೊಲೀಸರು ಮುಂದಿನ ಸಮಯಗಳಲ್ಲಿ ಅದನ್ನು ತನಿಖೆಯನ್ನು ಕೂಡ ಮತ್ತಷ್ಟು ಚುರುಕನ್ನು ಕೂಡ ಮಾಡಬಹುದು. ಸೊ ಇದಕ್ಕಿಂತ ಮುಂಚಿತವಾಗಿ ಮಧ್ಯಾಹ್ನ ಕೂಡ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಬಂದಂತಹ ವೆಹಿಕಲ್ಸ್ಗಳಲ್ಲಿ ದರ್ಶನ್ ಇದ್ರಾ ಇಲ್ವಾ ಅನ್ನುವಂಥದ್ದು ಸ್ಪಷ್ಟನೆ ಇರಲಿಲ್ಲ. ಅವರು ಬಂದಿರುವಂಥದ್ದು ರೆಡ್ ಜೀಪ್ನಲ್ಲಿ, ತಾರ್ ವೆಹಿಕಲ್ ಅಲ್ಲಿ ಬಂದಿದ್ರು ಅಂತ ಹೇಳಲಾಗ್ತಾ ಇತ್ತು. ಸೊ ಅದರಲ್ಲಿ ಇದೇ ಕಾರೇ ಇರಬಹುದಾ ಅನ್ನುವಂಥದ್ದು ಕೂಡ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಬಟ್ ಒಂದಂತೂ ಸ್ಪಷ್ಟ, ಇಲ್ಲಿಗೆ ದರ್ಶನ್ ಅವರು ಎಂಟ್ರಿ ಆಗಿದ್ರು, ಮತ್ತೆ ಇಲ್ಲಿ ಬಂದು ಇಲ್ಲಿಂದ ವಾಪಸ್ ಹೋಗಿದ್ದಾರೆ ಅನ್ನುವಂಥದ್ದಕ್ಕೆ ಈ CCTV ದೃಶ್ಯಾವಳಿಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರವಿಂದ್, ಬಟ್ ಪ್ರಕಾಶ್, ಪೊಲೀಸರು ಈ CCTV ದೃಶ್ಯಾವಳಿಯಲ್ಲಿ ಇದು ದರ್ಶನ್ ಅವರದ್ದೇ ಕಾರು ಅಂತ ಹೇಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯ? ಯಾಕೆಂದ್ರೆ ಅದೇ ಕಲರ್, ಅದೇ ತರದ ಕಾರ್ಗಳು ಬೇರೆನೂ ಇರಬಹುದು. ನಂಬರ್ ಏನಾದರೂ ರೆಕಗ್ನೈಸ್ ಆಗುತ್ತಾ ಅಂತ? ಬಹುಶಃ ಆ ಒಂದು ಘಟನೆ ಏನಾಗಿದೆ, ಘಟನೆಯಿಂದ ಮೇನ್ ರೋಡ್ಗೆ ಸುಮಾರು 1 ಕಿಲೋಮೀಟರ್ ಅಂತರ ಇದೆ. ಸೊ ಆ ಭಾಗದಲ್ಲಿ ಯಾವುದೂ ಕೂಡ CCTVಗಳಿಲ್ಲ. ಪ್ರಮುಖವಾಗಿ ಶೆಡ್ಗೆ ಎಂಟ್ರಿಯನ್ನು ಕೊಡೋದಕ್ಕೆ 3 ರೋಡ್ಗಳಿದ್ದಾವೆ. ಸೊ ಒಂದು ಮೇನ್ ರೋಡಿಂದ ಕನೆಕ್ಟಿವಿಟಿ ತೆಗೆದುಕೊಳ್ಳೋದಕ್ಕೆ 2 ರೋಡ್ಗಳನ್ನು ಅಲ್ಲಿ ಬಳಸ್ಕೋಬಹುದು. ಇನ್ನೊಂದು ಸರ್ವಿಸ್ ರಸ್ತೆ ಮೂಲಕವಾಗಿ, ಅಂದರೆ ಗಲ್ಲಿ ರಸ್ತೆ ಮೂಲಕವಾಗಿ ಬರ್ಬೋದು. ಮೇನ್ ರೋಡಿಗೆ ಬಂದರೆ ಅಲ್ಲಿ ಟ್ರಾಫಿಕ್ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಂಜೆ 7:30 ಸುಮಾರಿಗೆ ಎಂಟ್ರಿಯನ್ನು ಆಗ್ತಾರೆ. ಸೊ ಆ ಒಂದು ಮೇನ್ ರೋಡಲ್ಲಿ ಬಂದಿಲ್ಲ. RR ನಗರದಿಂದ ಬರುವಂತಹ ರಸ್ತೆ ಏನಿದೆಯಲ್ಲ, ಅದೇ ರಸ್ತೆ ಮೂಲಕವಾಗಿಯೇ ಬಂದಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್. ಆದರೆ ಅದೇ ವೆಹಿಕಲ್ ಅನ್ನುವಂಥದ್ದಕ್ಕೆ, ಅಂದರೆ ನಂಬರ್ ಪ್ಲೇಟ್ ಆಗಲಿ ಅಥವಾ ಏನಾದರೂ ಐಡೆಂಟಿಫಿಕೇಶನ್ಗಳು ಸಿಗುವಂಥದ್ದು ಯಾವುದು ಕೂಡ ಸಿಕ್ಕಿಲ್ಲ. ಆದರೆ ಮೇಲ್ನೋಟಕ್ಕೆ ಇದೇ ಕಾರು ಅಂತ ಹೇಳಿ ಒಂದು ಹಂತಕ್ಕೆ ನಿರ್ಧಾರ ಮಾಡ್ಬೋದು. ಯಾಕಂದರೆ ಮಿಡ್ ನೈಟಲ್ಲಿ ಕೂಡ ಇದೇ 3 ಗಂಟೆ ಸುಮಾರಿಗೆ ಇದೇ ವಾಹನನೇ ಇದೇ ಭಾಗದಲ್ಲಿ ಓಡಾಡ್ತಾ ಇತ್ತು, ಎಂಟ್ರಿಯನ್ನು ಪಡೆದುಕೊಳ್ತು. ಆನಂತರ ಮತ್ತೆ ಅಲ್ಲಿಂದ ಶೆಡ್ಡಿಂದ ಎಕ್ಸಿಟ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸಂಜೆಯಿಂದಲೇ ಇದು ಓಡಾಡ್ತಾ ಇದೆ ಅನ್ನೋದಕ್ಕೆ ಈ CCTVಗಳೇ ಒಂದು ಉತ್ತರ. ಸೊ ಹಾಗಾಗಿ ಮುಂದಿನ ಹಂತಗಳಲ್ಲಿ
ಎಲ್ಲೆಲ್ಲಿ CCTVಗಳು ತುಂಬಾ ನಿಯರೆಸ್ಟ್ ಇದಾವೆ ಆ CCTVಗಳನ್ನ ಕೂಡ ಪರಿಶೀಲನೆ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ಪ್ರಮುಖವಾಗಿ ಈ ಒಂದು ರೋಡಲ್ಲಿ CCTVಗಳು ಅಷ್ಟರ ಮಟ್ಟಿಗೆ ಇಲ್ಲ. ಆ ಕಾರಣಕ್ಕಾಗಿ ತನಿಖೆಗೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ. ಸೊ ಸಿಕ್ಕಿರುವಂತಹ ಒಂದಿಷ್ಟು CCTVಗಳನ್ನೇ ಬಳಸಿಕೊಂಡು ಥ್ಯಾಂಕ್ ಯು ಮತ್ತಷ್ಟು ಪ್ರಕಾಶ್, ನಂಬರ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡುವಂತಹ ಪ್ರಯತ್ನಗಳು ಪೊಲೀಸರಿಂದ ನಡೀತಾ ಇದೆ.